ಹೈಕೋರ್ಟು 6ನೇ ಏಪ್ರಿಲ್ 2026ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪಿನ ಪ್ರಕಾರ ನಮಗೆ ರೀವೆರಿಫಿಕೇಷನ್ ಮತ್ತು ರೀಕೌಂಟಿಂಗನ್ನು ಆದೇಶ ಮಾಡುತ್ತೆ. ಆ ಆದೇಶದಂತೆ ಇವತ್ತು ನಾವು ರೀವೆರಿಫಿಕೇಷನ್ ಹಾಗೂ ರೀಕೌಂಟಿಂಗನ್ನು ನಾವು ಮಾಡಿದ್ದೀವಿ. ಸಂಪೂರ್ಣ ಹೈಕೋರ್ಟ್ನ ಆದೇಶದಂತೆ ನಮಗೆ ತೀರ್ಪನ್ನು ಘೋಷಣೆ ಮಾಡುವಂಥದ್ದು ನಮಗೆ ಹೈಕೋರ್ಟ್ನ ಆದೇಶದಲ್ಲಿ ಹೇಳಿರಲಿಲ್ಲ. ಹಾಗಾಗಿ ನಾವು ಕೇವಲ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಹೈಕೋರ್ಟ್ನ ಆದೇಶದಲ್ಲಿದ್ದಂಥದ್ದು EVM ಮತಗಳ ಬಗ್ಗೆ ಏನು ಹೇಳಿರಲಿಲ್ಲ, ಬರೀ ಅಂಚೆ ಮತಗಳ ಬಗ್ಗೆ ಮಾತ್ರ ಹೇಳಿದ್ದು. ಅಂಚೆ ಮತಗಳನ್ನು ಸುಮಾರು 279 ಅಂತ ಹೈಕೋರ್ಟ್ ಹೇಳಿತ್ತು. ಆ 279 ಅಂಚೆ ಮತಗಳನ್ನು ಮರುಪರಿಶೀಲನೆ ಮಾಡಿ ಬಾಕಿ ಉಳಿದಂತಹ ಅಂಚೆ ಮತಗಳನ್ನು ಮತಪತ್ರಗಳನ್ನು ಮರು ಎಣಿಕೆ ಮಾಡಿ ಅಂತ ಹೈಕೋರ್ಟ್ ಹೇಳಿತ್ತು. ಸೊ ಅದರಂತೆ ಇವತ್ತು ಸಂಪೂರ್ಣ ಪ್ರಕ್ರಿಯೆ ಇವತ್ತು ಮುಗಿಸಿದ್ವಿ. ಸೊ ಮುಗಿಸಿದ ನಂತರ ಹೈಕೋರ್ಟ್ನ ತೀರ್ಪಿನಲ್ಲಿ ನಮಗಿದ್ದಂಥದ್ದು ಇಬ್ಬರ ಬಗ್ಗೆ ಮಾತ್ರ. ಒಂದು ಅಭ್ಯರ್ಥಿ ಅಂದರೆ ಅಲ್ಲಿ ಪಿಟಿಷನರ್ ಅಂತ ಏನು ಕರಿತೀವಿ, ಮೇಲ್ಮನವಿದಾರರು ಜೀವರಾಜ್ ಅವರು, ಹಾಗೂ 1ನೇ ಎದುರುದಾರರು TD ರಾಜೇಗೌಡ ಅವರು. ಇವರಿಬ್ಬರ ವೋಟ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂಥದ್ದು. ಇಷ್ಟೇ ನಮಗಿದ್ದಿದ್ದು. ಸೊ ಹಾಗಾಗಿ ಇವರಿಬ್ಬರ ಮತಗಳಲ್ಲಿ, ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಇವರಿಬ್ಬರ ಮತಗಳನ್ನು ಸಂಖ್ಯೆಯನ್ನು ಹೇಳ್ತೇನೆ. 2023ರಲ್ಲಿ ಮೇಲ್ಮನವಿದಾರರಾದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಅದೇ ರೀತಿ 1ನೇ ಎದುರುದಾರರಾದಂತಹ, ನಾನು ಮಾತಾಡ್ತಾ ಇರುವಂಥದ್ದು ಸಂಪೂರ್ಣ ಎಲೆಕ್ಷನ್ ಪಿಟಿಷನ್ ಹೈಕೋರ್ಟಲ್ಲಿ. ಆವಾಗ 1ನೇ ಎದುರುದಾರರಾದಂತಹ TD ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ರೀವೆರಿಫಿಕೇಷನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ 1ನೇ ಎದುರುದಾರರಿಗೆ ಅಂದರೆ TD ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಈಗ ಹೈಕೋರ್ಟ್ನ ತೀರ್ಪಿನಲ್ಲಿ ಅವರ ಮತಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಹೇಳಿದ್ದಾರೆ. ಮೇಲ್ಮನವಿದಾರರು ಅಂದರೆ DN ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. 1ನೇ ಎದುರುದಾರರಾದಂತಹ TD ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ನಮಗೆ ಹೈಕೋರ್ಟ್ನಿಂದ ನಿರ್ದೇಶನ ಇದ್ದಿದ್ದು ಇಷ್ಟ. ಅದರ ಪ್ರಕಾರ ನಾವು ರೀವೆರಿಫಿಕೇಷನ್ ರೀಕೌಂಟಿಂಗನ್ನು ಮಾಡಿ ಈಗ ತಾನೇ ಸ್ಟ್ರಾಂಗ್ ರೂಮನ್ನು ಸೀಲ್ ಮಾಡಿ ಬಂದಿದ್ವಿ. 2023 ಮೇ 13ಕ್ಕೆ ನಾವು ಕೊಟ್ಟವಲ್ಲ ರೀಕೌಂಟಿಂಗ್ ಮಾಡಿ ಅಂತ, ಅವತ್ತು ಮಾಡೋಕ್ಕೇನು ಸಮಸ್ಯೆ ಆಗಿತ್ತು? ಅವತ್ತು ಮಾಡಬೇಕಾಗಿತ್ತಲ್ಲ. ಅವತ್ತು ಮಾಡ್ದೇ ಈಗ ಈ ರೀತಿ ಹೇಳ್ತಾ ಇರುವಂಥದ್ದು, ಈಗ ಸೋಲಾದ ಕೂಡಲೇ ಟ್ಯಾಂಪ್ರಿಂಗ್ ಆಗಿದೆ ಅಂತ ಹೇಳೋದು, ಗೆಲುವಾದ ಕೂಡಲೇ ನಮಗೆ ಜನಾಭಿಪ್ರಾಯ ಬಂದಿದೆ ಅಂತ ಹೇಳೋದು, ಅದು ಅಲ್ಲ ಸರ್. ಟ್ಯಾಂಪರಿಂಗ್ ಆಗಿದ್ರಿಂದ ನೀವು ಇಷ್ಟು ಕೋರ್ಟಲ್ಲಿ ಹೋಗಿ ಮಾಡ್ತಾಯಿದ್ರಿ ಅಂತ. ನಾನು 2013 ಅಲ್ಲ 23 ಮೇ 13 ಸಂಜೆ 5:20ಕ್ಕೆ ಅರ್ಜಿ ಕೊಟ್ಟಿದ್ದೀನಿ ರೀಕೌಂಟಿಂಗ್ ಮಾಡಿ ಅಂತ. ರಾಜ್ಯದ ಕಟ್ಟಕಡೆಯ ರಿಸಲ್ಟ್ ಬಂದಿರೋದು ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾವತ್ತೂ 12 ಗಂಟೆ ತನಕ ಇಂಥ ಮೇಲೆ ಕಾದೇ ಇಲ್ಲ ರಿಸಲ್ಟು. ಯಾಕಾಗ ಅವತ್ತು 5:15 ಗಂಟೆ ತನಕ ಕಾಯಿಸಬೇಕಾಗಿತ್ತು ರಿಸಲ್ಟಿಗೆ? ನಾವು ಅವತ್ತು ಕೊಟ್ಟಾಗಲೇ ರೀಕೌಂಟ್ ಮಾಡಿದರೆ ಇವ್ಯಾವ ಸಮಸ್ಯೆಗಳಿರಲೇ ಇಲ್ಲ. ಅಲ್ಲ ಸರ್, ಇವತ್ತು ಆಗಿದೆ. ಇವತ್ತು 12 ಗಂಟೆನೇ ಆಯಿತು. ಇವತ್ತಿನ ರಾತ್ರಿ 12 ಆಗಿದೆ, ಅದು ಮಧ್ಯಾಹ್ನ 12ಕ್ಕೆ ಮುಗಿತಿದ್ದು. ಹಾಗಾಗಿ ನೋಡೋಣ, ಒಳ್ಳೆದಾಗತ್ತೆ. ನೀವು ಟ್ಯಾಂಪರಿಂಗ್ ಆಗಿದೆ ಅಂದರೆ ಅವರು ಗೆದ್ದಿದ್ರೆ ಸಂವಿಧಾನದ ಗೆಲುವು, ಸತ್ಯಮೇವ ಜಯತೆ. ನನಗೆ ಭಾಳ ಸಮಸ್ಯೆ ಆಗಿದೆ. ಇದನ್ನೆಲ್ಲ ವಾಟ್ಸಪ್ಗಳಲ್ಲಿ ಓಡಿಸಿ ಆಗಿತ್ತಲ್ಲ, ಅವರಿಗೆ ಸೋಲಿನ ಹತ್ತಿರ ಬಂದ ಕೂಡಲೇ ಟ್ಯಾಂಪರಿಂಗ್, ಗೆಲುವಾದರೆ ಸತ್ಯಮೇವ ಜಯತೆ. ಸರ್ ಬಂಡ್ಲಿಂಗ್ 20-25 ಬಂಡ್ಲಿಂಗ್ ಮಾಡಿದ್ರಲ್ಲ,
ಈ ಟೋಟಲ್ ಕೌಂಟಿಂಗ್ ಆದಾಗ ಎಷ್ಟು ಬಂಡ್ಲಿಂಗಲ್ಲಿ ಅದು ಅವ್ರ ಪ್ರಕಾರ ಟ್ಯಾಂಪರಿಂಗ್ ಅಂತ ಹೇಳ್ತವ್ರೆ, ಅದರಲ್ಲಿ ಇನ್ವ್ಯಾಲಿಡ್ ಅದನ್ನು ಅವರೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ವಿವಿಧ ಜಾತಿಯ ನಾಟಿ ಕೋಳಿಗಳು, ನಾಟಿ ಮೊಟ್ಟೆ, ಮೇಕೆ ಹಾಗೂ ಸಾವಯವ ಗೊಬ್ಬರ ಬೇಕೇ? ಹಾಗಾದ್ರೆ ಸಂಪರ್ಕಿಸಿ ಆಶಿಕ್ ಗೌಡ ಮೈದನುಮಕ್ಕಿ, ಪ್ರಗತಿಪರ ಕೃಷಿಕರು, ಹೆರಿಟೇಜ್ ರೂಟ್ ಫಾರಂ, ಮಾಳಿಗನಾಡು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ.